ಮೈ ಚಾನಲ್. ನಾನಿವತ್ತು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನಾರ್ಮಲಾಗಿ ಎಲ್ಲರೂ ಎಂಜಾಯ್ ಮಾಡ್ತಾರೆ ಅನಿಸುತ್ತೆ. ಅಮ್ಮ ಮಾಡೋ ಥರ ಸಖತ್ ಇಷ್ಟ ನನಗೆ ಬಿಸಿಬೇಳೆ ಬಾತ್ ಅಂದರೆ. ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ತರಕಾರಿಗಳೆಲ್ಲ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಗೆಡ್ಡೆಕೋಸು ಇದನ್ನೆಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಇದ್ರೇ ಚೆನ್ನಾಗಿರುತ್ತೆ. ಅಕ್ಕಿ ಮತ್ತು ಬೇಳೆ ಇದು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4-5, ಆಮೇಲೆ ಈರುಳ್ಳಿ, ದೊಡ್ಡ ದೊಡ್ಡ ಈರುಳ್ಳಿ 2 ಟೊಮೆಟೊ, ಆಮೇಲೆ ಕಡಲೆಕಾಯಿ ಸ್ವಲ್ಪ. ಇದು ಆಪ್ಷನಲ್ಲು, ನೀವು ಖಾರ ಬುಂದಿ ಎಲ್ಲ ತಿಂತೀರಾ ಅಂದರೆ ಅದರಲ್ಲೇ ಇರುತ್ತೆ, ಏನು ಬೇಡ. ಮತ್ತು ಬೆಳ್ಳುಳ್ಳಿ. ಈಗ ತರಕಾರಿ ಎಲ್ಲ ತೊಳ್ಕೊಬೇಕು. ತರಕಾರಿ ಮತ್ತು ಅಕ್ಕಿ ಬೇಳೆ ತೊಳ್ಕೊಂಡು ಆಮೇಲೆ ಕುಕ್ಕರ್ಗೆ ಹಾಕೋಣ. ಅಕ್ಕಿ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಅಕ್ಕಿ ಬೇಳೆ ಹಾಕ್ತಾಯಿದ್ದೀನಿ. ಅಯ್ಯೋ, ಈ ಸ್ಟ್ಯಾಂಡು ಟ್ರೈಪೋರ್ಡು ಜೋಡ್ಸೋಕೆ ಅಷ್ಟಿಷ್ಟಲ್ಲ, ಕಷ್ಟಪಟ್ಟಿದ್ದು ನಾನೀಗ. ಅಂದು ರಾಕಿ ಹೇಳ್ದೆ ನಾನು ಜೋಡಿಸ್ಕೊಡ್ತೀನಿ ಇರು ಅಂತ. ಜೋಡಿಸ್ಕೊಟ್ಬಿಟ್ಟು ಹೋಯ್ತೀನಿ ಕೆಲಸಕ್ಕೆ ಅಂತ. ನಾನು ಇರಲಿ ಬಿಡು, ನಾನು ಮಾಡ್ಕೊತೀನಿ ಅಂದೆ. ಅದಾದಮೇಲೆ ತರಕಾರಿನೂ ಎಲ್ಲ ತೊಳ್ಕೊಂಡಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಇದಕ್ಕೆ. ಜಾಸ್ತಿ ನೀರು ಹಾಕಿ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ತೆಳ್ಳಗೆ ಆಗಬೇಕಲ್ಲ. ಆಮೇಲೆ ಕಮ್ಮಿ ಆದ್ರೂ ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಹಾಕ್ಕೋಬೋದು ನೀರು. ಕಡಲೆಕಾಯಿ ಸ್ವಲ್ಪ ಆಪ್ಷನಲ್, ಆವಾಗಲೇ ಹೇಳ್ದಂಗೆ, ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಮತ್ತು ಬೆಳ್ಳುಳ್ಳಿ ಒಂದು ಚಿಕ್ಕದು, ಒಂದು ಫುಲ್ ಗೆಡ್ಡೆ. ಈರುಳ್ಳಿ ದೊಡ್ಡದು 2 ಈರುಳ್ಳಿ. ಎಲ್ಲ ದೊಡ್ಡ ಪೀಸ್ ಮಾಡ್ಕೊಂಡ್ರೆ ಬಿಸಿಬೇಳೆ ಬಾತ್ಗೆ ಚೆನ್ನಾಗಿರುತ್ತೆ. ಮತ್ತು ಟೊಮೆಟೊ 2, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4-5. ಹುಣಸೆಹಣ್ಣು ನೆನೆಸೋಕ್ಕೆ ಇಟ್ಟಿದ್ದೀನಿ. ಒಂದು ಕೈಯಷ್ಟು ಮುಷ್ಟಿಯಷ್ಟು ಹುಣಸೆಹಣ್ಣು. ಇದು ಆಮೇಲೆ ಒಗ್ಗರಣೆಗೆ. ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನೂ ಸ್ವಲ್ಪ ನೀರು ಹಾಕೋತೀನಿ, ಕಡಿಮೆ ಆಗಿದೆ. ಮತ್ತು ಫುಲ್ ಮುಚ್ಕೋಬೇಕು. ಇಷ್ಟು ಹಾಕ್ಕೊಂಡಿದ್ದೀನಿ. ಅನ್ನಕ್ಕೆ, ಬೇಳೆಗೆ, ತರಕಾರಿಗೆ ಎಲ್ಲದಕ್ಕೂ ಬೇಕಲ್ಲ ನೀರು, ಅದಕ್ಕೆ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಕಮ್ಮಿ ಬಿದ್ದರೆ ಒಂದು ಸ್ವಲ್ಪ ಹಾಕ್ಕೋಬೋದು. ಇಷ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕೀಗ. 3 ವಿಸಿಲ್ ಮಾಡಿದ್ರೆ ಸಾಕು. ಒಗ್ಗರಣೆಗೆ ಸ್ವಲ್ಪ ತುಪ್ಪ, ಹೆಂಗೋ ಅದಕ್ಕೆ ಮೇಲೆ ತುಪ್ಪ ಹಾಕಬೇಕಿತ್ತು, ಅದಕ್ಕೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ಹುಣಸೆಹಣ್ಣು ರಸ ಹಾಕ್ಕೋಬೇಕು. ಬಿಸಿಬೇಳೆ ಬಾತ್ ಪೌಡ್ರ್ ಮಸಾಲ ಹಾಕ್ಕೊತಾ ಇದ್ದೀನಿ. ಎಷ್ಟು ಖಾರ ಎಷ್ಟು ಬೇಕು ಅನ್ಬಿಟ್ಟು ಅಷ್ಟು ಹಾಕಿ. ನಾನು 2 ಪ್ಯಾಕೆಟ್ ಹಾಕಿದ್ದೀನಿ ಅಷ್ಟಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೀಗ. ನೀವೇನಾದ್ರು ಬ್ಯಾಡಗಿ ಮೆಣಸಿನ್ಕಾಯಿ ಇದು ಬೇಯೋಕ್ಕೆ ಹಾಕೋದು ಮರ್ತೋದ್ರೆ ಇದಕ್ಕೂ ಹಾಕ್ಬೋದು. ಸ್ವಲ್ಪ ಬಿಸಿ ಮಾಡ್ಬಿಟ್ಟು ನೀರು ಹಾಕಿದ್ದೀನಿ. ಇದನ್ನು ಹಾಕ್ಕೊಂಡು ಒಂದೇ ಸತಿ ಕಲಿಸ್ಕೊಳ್ಳೋದು ಈಗ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಘಮ ಘಮ ಅಂತೈತೆ ಸ್ಮೆಲ್ ಮಸಾಲದು. ಇದು ಬಿಸಿಬೇಳೆ ಬಾತ್ ಪೌಡ್ರು ನಮ್ಮಮ್ಮ ಮನೇಲೇ ಮಾಡ್ತಾರೆ. ಒಂದ್ಸತಿ ಕೇಳಿಕೊಂಡು ರೆಸಿಪಿನ ಹೇಳ್ತೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ರಮ್ಮಂದಿರು ಹೇಳ್ಕೊಟ್ಟಿರ್ತಾರಲ್ವ ನಿಮಗೆ, ಇರೋದನ್ನೆಲ್ಲ ನೀಟಾಗಿ ಹೇಳ್ಕೋಬೇಕು ಅಂತ. ಅವಾಗಿಂದ ಅಲ್ಲಿ ಪಾರಿ ಒಳಗೆ ಕುತ್ಕೊಂಡು ಸೌಂಡ್ ಮಾಡ್ತಾ ಇದೆ.
ಇವಾಗ ನೋಡಿ ಕಲರು ಚೆನ್ನಾಗಿ ಬಂತು. ನನಗಂತೂ ಸಖತ್ ಇಷ್ಟ. ದೋಸೆ ಮತ್ತು ಬಿಸಿಬೇಳೆಬಾತ್ 3 ಟೈಮ್ ಕೊಟ್ಟರು 3 ಟೈಮು ತಿಂತೀನಿ. ಬುಂದಿ ತಂದವನೇ ನನಗೆ ತಂದಿಲ್ಲ ಅಂತ ಡವ್ ಮಾಡ್ತಾನೆ ನೋಡಿ. 2 ಪ್ಯಾಕೆಟು ನನಗೆ ರಾಖಿಗೆ ಅರ್ಧ ಪ್ಯಾಕೆಟ್ ಬೇಕು. ಚಿಂಟು ಆಡ್ಕೊತಾ ಇರ್ತಾನೆ. ಇವರಿಬ್ಬರಿಗೆ 2 ಪ್ಯಾಕೆಟ್ ಬೇಕು. ಹಾಯ್ ಮಾಡು, ಜೋರಾಗಿ ಹೇಳ್ಬೇಕು, ಜೋರಾಗಿ. ಹಾಯ್ ಗಾಯ್ಸ್ ಹೇಳು, ಈಗ ಹೇಳಿ ಇನ್ನೊಂದ್ಸತಿ. ಹಾಯ್ ಗಾಯ್ಸ್. ಇಲ್ಲಿ ನೋಡ್ಕೊಂಡು ಹೇಳ್ಬೇಕು, ರೆಸ್ಪೆಕ್ಟ್ ಕೊಡೋದು ಬೇಡವಾ? ಹಾಯ್ ಗಾಯ್ಸ್. ಹಂಗೆ ನೋಡಿ ಸೆಟಪ್ಪು. ಇದೊಂದು ಮಾಡೋಕ್ಕೆ ಎಷ್ಟೊತ್ತವರೆಗೂ ಮಾಡಿದೀನಿ ಗೊತ್ತಾಯ್ತಿಲ್ಲ ಹೆಂಗೆ ಮಾಡೋದು, ಸೆಟ್ ಮಾಡೋದು ಅಂತ. ಫೋನ್ ಹೆಂಗಿಡಬೇಕು, ಇದು ಎಷ್ಟು ಇದು ಇಡಬೇಕು, ಹೆಂಗಿಡಬೇಕು ಅಂತ ಚೆನ್ನಾಗಾಗಿದೆ. ಇವಾಗ ನಮ್ಮ ಬಡಿಸ್ತಾ ಇದ್ದೀನಿ ರಾಖಿಗೆ. ಘಮ ಘಮ ಅಂತ. ರಾಖಿ, ಇದು ಬೆಳಗ್ಗೆ ಮೆಣಸಿನ್ಕಾಯಿ ಐತಲ್ಲ, ಅದು ನಿಂಗೆ ಒತ್ತಿ ತಿನ್ನೋರು, ಅದ್ರೊಳಗಡೆ ರಸ ಹೋಗಿರುತ್ತೆ, ಸಕ್ಕತ್ತಾಗಿರುತ್ತೆ ಟೇಸ್ಟು. ತಿಂದಿದ್ಯಾ ಯಾವಾಗಾರ ಆ ಥರ? ಇಲ್ವಾ? ಮಾತಾಡು, ಮಾತು ಬರಲ್ಲ? ತಗೋ. ಟೇಸ್ಟ್ ಹೆಂಗಿದೆ ಅಂತ ಪ್ಲೀಸ್ ರಿವ್ಯೂ ಕೊಡಿ ಸರ್. ರಾಕಿ, ರಿವ್ಯೂ ಪ್ಲೀಸ್. ನನಗೆ ಅಡುಗೆ ಮಾಡೋದಲ್ಲ, ನನಗೆ ತಿಂದ್ಬಿಟ್ಟು ಹೆಂಗಿದೆ ಅಂತ ಹೇಳೋದೇ ನಂಗೆ ಖುಷಿ. ಬೇಗ ಹೇಳು. ಇಷ್ಟೇ ಗೈಸ್, ಎಷ್ಟು ಚೆನ್ನಾಗಿ ಎಷ್ಟೊತ್ತವರೆಗೂ ನಿಂತ್ಕೊಂಡು ಮಾಡಿರ್ತೀನಿ. ಚೆನ್ನಾಗಿದೆ ಅಷ್ಟೇ ಹೇಳೋದು, ಅದ್ರ ಮೇಲೆ ಒಂದು ಮಾತು ಹೇಳಲ್ಲ. ಸಕ್ಕತ್ತಾಗಿದೆ, ಚೆನ್ನಾಗಿದೆ, ಎರಡೇ. ಕುಕಿಂಗ್ ವ್ಲಾಗ್ಸ್ ಏನಾದ್ರು ಬೇಕಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.